ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ವೀಕ್ಷಕರಿಗೆ. ವಾಸ್ತು ಸಲಹೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿವಸ ವಾಸ್ತುಶಾಸ್ತ್ರದಲ್ಲಿ ದಕ್ಷಿಣ ದಿಕ್ಕಿನ ಮಹತ್ವ ಎಂತಹದ್ದು ಅನ್ನುವಂಥದ್ದು ಈ ವಿಡಿಯೋ ಮುಖಾಂತರ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ದಕ್ಷಿಣ ದಿಕ್ಕಿನ ಸಾಮ್ರಾಟ ಮೃತ್ಯು ದೇವತೆಯಾಗಿರುತ್ತಾನೆ. ಮೃತ್ಯು ದೇವತೆ ಅಂದ್ರೆ ಯಮನ ಆಗಿರುತ್ತಾನೆ. ಇಲ್ಲಿ ಈ ದಕ್ಷಿಣ ದಿಕ್ಕಿನ ಪ್ರತಿನಿಧಿ ಗ್ರಹ ಯಾವುದು ಅಂತ ಕೇಳಿದ್ರೆ ಕುಜಗ್ರಹ, ಅಂದರೆ ಮಂಗಳ ಗ್ರಹ ಅಂತ ನಾವು ಹೇಳ್ತೇವೆ. ಸಾಮಾನ್ಯವಾಗಿ ಬಹಳಷ್ಟು ಜನ ಈ ದಿಕ್ಕು ಅಶುಭವೆಂದು ಪರಿಗಣಿಸ್ತಕ್ಕಂಥದ್ದು ಸರ್ವಸಾಮಾನ್ಯ. ಆದರೆ ಕೆಲವರ ಗೊತ್ತಿಲ್ಲ ಅಂತ ನನಗನ್ಸುತ್ತೆ. ಆದ್ರೆ ಈ ದಕ್ಷಿಣ ದಿಕ್ಕಿನ ಒಂದು ಬಹಳಷ್ಟು ಒಳ್ಳೆ ತತ್ವ ಏನು ಅಂತ ಕೇಳಿದ್ರೆ ಮುಕ್ತಿಕಾರಕ ಅಂತ ನಾವು ಹೇಳ್ತೇವೆ. ಪ್ರಿಯ ವೀಕ್ಷಕರಿಗೆ, ಈ ದಿಕ್ಕಿನ ಗೃಹವಾಸಿಗಳು ಸ್ಥಿರಚಿತ್ತವಾಗಿರ್ತಕ್ಕಂತಹ ಒಂದು ಪರಿವರ್ತನೆ ಅವರಲ್ಲಿ ಜಾಸ್ತಿ ಇರ್ತದೆ. ನಾವು ಸ್ವಲ್ಪ ಬಹಳ ಸೂಕ್ಷ್ಮವಾಗಿ ತಿಳ್ಕೊಬೇಕಾಗ್ತದೆ. ವೀಕ್ಷಕರೇ, ಸ್ಥಿರಚಿತ್ತವಾಗಿರುತ್ತಾರೆ ಅನ್ನುವಂಥದ್ದು ದಕ್ಷಿಣ ದಿಕ್ಕಿನ ವಾಸ್ತು ಹೆಂಗಿರ್ತದೆ ಅಂತ ಹೇಳಿದ್ರೆ ಆ ವಾಸ್ತು ಸ್ಥಿರಚಿತ್ತವಾಗಿರ್ತಕ್ಕಂಥದ್ದು. ಇದನ್ನ ತಾವು ಬಹಳಷ್ಟು ಗಮನದಲ್ಲಿ ಇಟ್ಟುಕೊಳ್ರಿ. ಇಲ್ಲಿ ವಿಶೇಷವಾಗಿ ನಿಮ್ಗೆ ಇನ್ನೊಂದು ಹೇಳ್ತೇನೆ, ಅವರಲ್ಲಿ ಬಹಳಷ್ಟು ಧೈರ್ಯಶಾಲಿಯಾಗಿರ್ತಾರೆ ಮತ್ತು ಬಲಶಾಲಿಗಳಾಗಿರುತ್ತಾರೆ. ಆಮೇಲೆ ಸಂತೃಪ್ತ ಸುಖ ಜೀವನ ಅನ್ನುವಂಥದ್ದು ಅವ್ರ ಜೀವನದಲ್ಲಿ ಹೊಂದಿರ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಮತ್ತು ದೇವರು, ಧರ್ಮ, ಆಧ್ಯಾತ್ಮ, ಆಮೇಲೆ ಈ ಕಡೆ ಅವ್ರ ಕಡೆ ಸ್ವಲ್ಪ ಪ್ರಬಲ ಆಕಾಂಕ್ಷಿಗಳಾಗಿರ್ತಾರೆ. ಅವರು ಗ್ರಹವಾಸಿಗಳು ಯಾರಿರ್ತಾರಲ್ಲ, ಈ ದೇವರು ಆಗ್ಲಿ, ಧರ್ಮ ಬಗ್ಗೆ ಆಗಲಿ, ಅಧ್ಯಾತ್ಮದ ಬಗ್ಗೆ ಆಗಲಿ ಬಹಳಷ್ಟು ಪ್ರಬಲ ಮತ್ತು ಅಲ್ಲಿ ಆಕರ್ಷಣೆ ಹೊಂದುವಂತಹ ಒಂದು ಪ್ರಕ್ರಿಯೆ ಮತ್ತು ಪರಿವರ್ತನೆ ಅವರಲ್ಲಿ ಸ್ವಲ್ಪ ಸದಾ ಚಾಲ್ತಿಯಲ್ಲಿನೇ ಇರ್ತದೆ. ಆಮೇಲೆ ಕೆಟ್ಟದ್ದನ್ನ ನಾಶಗೊಳಿಸಿ ಆಮೇಲೆ ಸಮೃದ್ಧಿ ಸಂಪತ್ತನ್ನ ನೀಡುವ ದಿಕ್ಕು ಈ ದಕ್ಷಿಣ ದಿಕ್ಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರುವಂಥದ್ದು. ಹಾಗಾಗಿ ಸತ್ಕಾರ್ಯ ಕರ್ತರುಗಳಿಗೆ ಸತ್ಫಲಗಳನ್ನು, ಭೋಗಭಾಗ್ಯಗಳನ್ನ ಈ ಯಮದಿಕ್ಕು ನಮಗೆ ಕರುಣಿಸುತ್ತದೆ. ಈ ದಕ್ಷಿಣದ ಕೋಣೆ ದಂಪತಿಗಳಿಗೆ ಅತ್ಯಂತ ಪ್ರಶಸ್ತವಾಗಿರತಕ್ಕಂಥದ್ದು. ದಕ್ಷಿಣ ದಿಕ್ಕನ್ನ ನಾವು ಯಾವತ್ತೂ ಮುಚ್ಚಬೇಕು. ದಕ್ಷಿಣ ದಿಕ್ಕಿನ ಖಾಲಿ ಜಾಗ ಉತ್ತರ ದಿಕ್ಕಿನಿಗಿಂತನೂ ಕೂಡ ಅತ್ಯಂತ ಕಡಿಮೆ ಇರಬೇಕು. ದಕ್ಷಿಣ ದಿಕ್ಕಿನಿಗಿಂತ ದಕ್ಷಿಣ ದಿಕ್ಕು ಹೆಚ್ಚು ಭಾರವಾಗಿರಬೇಕು. ಸರಿ, ಉತ್ತರ ದಿಕ್ಕಿಗಿಂತ ದಕ್ಷಿಣ ದಿಕ್ಕು ಹೆಚ್ಚು ಭಾರವಾಗಿರಬೇಕು. ಆಗ ಮಾತ್ರ ಆ ಗ್ರಹವಾಸಿಗಳಲ್ಲಿ ಎಂತಹ ಒಳ್ಳೆ ಪರಿಣಾಮಗಳು ಕೊಡ್ತದೆ ಅಂತ ಹೇಳಿದ್ರೆ ಐಶ್ವರ್ಯ, ಬೆಳೆ ಮತ್ತು ಸಸ್ಯ ಸಂಪತ್ತಿನ ವೃದ್ಧಿ ಆಗುವಂತಹದ್ದು, ಆಮೇಲೆ ವಿಶೇಷವಾಗಿ ಅಧಿಕಾರ ಪ್ರಾಪ್ತಿಯಾಗುವಂಥದ್ದು, ಆಮೇಲೆ ಸುಖ ಶಾಂತಿಗಳ ಒಂದು ನೆಲೆ ಬೀಡಾಗ್ತಕ್ಕಂಥ ಒಂದು ಆ ವಾಸ್ತು ಅಲ್ಲಿ ಬಹಳ ಸ್ಪಷ್ಟವಾಗಿರುವಂತಹದ್ದು ತೋರಿಸ್ಕೊಡ್ತದೆ. ಆಮೇಲೆ ವಿಶೇಷವಾಗಿರುವಂತದ್ದು ಇನ್ನೂ ಒಂದು ನಿಮಗೆ ನಾವು ಹೇಳ್ಬೇಕು ಅಂತ ಕೇಳಿದ್ರೆ, ಸುಖ ಸಂಪತ್ತಿಗೆ ಆ ಗ್ರಹವಾಸಿಗಳು ಸಂಪೂರ್ಣ ಅದರ ಪ್ರಭಾವಗಳನ್ನ ಅವ್ರು ಪಡ್ಕೊಳ್ತಾನೆ ಇರ್ತಾರೆ. ಆಮೇಲೆ ಸುಖದ ನಿದ್ರೆಗೆ ನಾವು ಸುಖ ನಿದ್ರೆಗೆ ಜಾರಬೇಕಾಗಿತ್ತು ಅಂತ ತಿಳ್ಕೊಳ್ರಿ. ದಕ್ಷಿಣ ದಿಕ್ಕಿನ ಅಂದ್ರೆ ಬೆಡ್ರೂಮ್ ಅಂತ ಹೇಳ್ತೇವೆ ನಾವು. ಈ ಬೆಡ್ರೂಮ್ ಅಲ್ಲಿ ದಕ್ಷಿಣ ದಿಕ್ಕಿನ ತಲೆ ಮಾಡಿ ಮಲಗಬೇಕು. ದಕ್ಷಿಣ ದಿಕ್ಕಿಗೆ ನಾವು ಸುಖ ನಿದ್ರೆ ನಾವು ನಮ್ಮ ಜೀವನದಲ್ಲಿ ಅನುಭವಿಸಬೇಕಾಗಿತ್ತು ಅಂತ ತಿಳ್ಕೊಳ್ರಿ. ಆ ದಕ್ಷಿಣ ದಿಕ್ಕಿಗೆ ತಲೆ ಮಾಡಿ ನಾವು ಮಲಗಬೇಕು. ಆಗ ಮಾತ್ರ ವ್ಯಾಪಾರದ ಅಭಿವೃದ್ಧಿಗೆ ಅಲ್ಲಿ ಪೂರಕವಾಗಿರ್ತಕ್ಕಂತಹ ಒಂದು ವಾತಾವರಣ ನಮ್ಮಲ್ಲಿ ನಿರ್ಮಾಣ ಆಗ್ತದೆ ವೀಕ್ಷಕರೇ. ಅದೇ ರೀತಿಯಾಗಿ ವೀಕ್ಷಕರೇ, ದಕ್ಷಿಣ ದಿಕ್ಕು ವಾಸ್ತು ದೋಷದಿಂದ ಕೂಡಿದ್ದಾರೆ. ಆ ಗ್ರಹವಾಸಿಗಳು ಎಂತ ಫಲಗಳು ಅವರು ಅನುಭವಿಸ್ತಾರೆ ಅನ್ನುವಂಥದ್ದು ನಾವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂತಹ ವಿಷಯ. ಅಲ್ಲಿ ಯಾವ ತರದ್ದು ಒಂದು ಪರಿಣಾಮ ದಕ್ಷಿಣ ದಿಕ್ಕಿನ ಒಂದು ದೋಷ ಕೂಡಿತ್ತು ಅಂತ ತಿಳ್ಕೊಳ್ರಿ. ಅಲ್ಲಿ ಶತ್ರು ಭಯ,
ಕಳ್ಳಕಾಕರ ಭಯ, ರೋಗ ರುಜಿನಗಳು ಕಾಡ್ತಾನೆ ಇರ್ತದೆ. ಆಮೇಲೆ ಧನಹಾನಿಗಳಂತೂ ಭಯಂಕರ ಆಗ್ತಾ ಇರ್ತದೆ. ಆಮೇಲೆ ಆ ಮನೆಯಲ್ಲಿ ಕಲಹಗಳು, ಆ ಆಮೇಲೆ ಅಶಾಂತಿಗಳ ಒಂದು ತಲೆದೂರತಕ್ಕಂತಹ ಒಂದು ವಾತಾವರಣಗಳಲ್ಲಿ ದೊಡ್ಡ ಪರಿಣಾಮ ನಿಂತು ಬಿಡ್ತದೆ. ಸಣ್ಣ ವಿಷಯ ಇರುವಂತದ್ದು ಹುಟ್ಟು ಹೋಗಿ ಬೆಟ್ಟ ಆಗ್ತಕ್ಕಂಥ ವಾತಾವರಣಗಳಲ್ಲಿ ನಿರ್ಮಾಣ ಆಗ್ತದೆ. ಆಮೇಲೆ ದಕ್ಷಿಣ ದಿಕ್ಕಿನಲ್ಲಿ ಬಾವಿ ಜರ್ ಇತ್ತು ಅಂತ ತಿಳ್ಕೊಳ್ರಿ, ಅದರ ಪರಿಣಾಮ ಯಾವ ತರ ಕೊಡ್ತದ ಅಂತ ಕೇಳಿದ್ರೆ, ಬಹಳಷ್ಟು ಮನೆಯ ಹಿರಿಯ ಜೀವಾತ್ಮಗಳ ಮೇಲೆ ಅನಾರೋಗ್ಯದ ಮತ್ತು ಅಪಮೃತ್ಯುಗೆ ಅವರು ಕಾರಣ ಆಗ್ತಾರೆ ಅನ್ನುವಂಥದ್ದು ಇಲ್ಲಿ ವಾಸ್ತುಶಾಸ್ತ್ರದಲ್ಲಿ ಬಹಳಷ್ಟು ಉಲ್ಲೇಖವಿದೆ. ಮಕ್ಕಳು ಮತ್ತು ಮಕ್ಕಳ ವಿದ್ಯಾಭ್ಯಾಸ ಅಲ್ಲಿ ಕುಂಠಿತವಾಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ. ಎಲ್ಲಿ ದಕ್ಷಿಣ ದಿಕ್ಕು ವಾಸ್ತು ದೋಷದಿಂದ ಕೂಡಿದ್ದರೆ ಮಾತ್ರ. ದಕ್ಷಿಣ ದಿಕ್ಕು ವಾಸ್ತುದಿಂದ ಕೂಡಿದ್ದರೆ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಆಗ್ತಕ್ಕಂಥದ್ದು ಮತ್ತು ಗ್ರಹದ ಗಂಡು ಸಂತಾನ ತುಂಬಾ ತೊಂದರೆಗಳನ್ನ ಅನುಭವಿಸ್ತಕ್ಕಂಥ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತದೆ. ವೀಕ್ಷಕರೇ, ಇನ್ನೂ ಒಂದು ವಿಷಯ ನಾನು ನಿಮ್ಗೆ ಹೇಳ್ಬೇಕಾಗ್ತದೆ. ಇಲ್ಲಿ ದಕ್ಷಿಣ ದಿಕ್ಕು ವಾಸ್ತು ದೋಷದಿಂದ ಕೂಡಿದರೆ ಮತ್ತು ಒಂದು ಸಂತಾನ ಹೀನತೆ ಉಂಟಾಗ್ತಕ್ಕಂಥ ಒಂದು ವಾತಾವರಣಗಳು ನಿರ್ಮಾಣ ಆಗ್ತಾ ಇರ್ತದೆ. ಆಮೇಲೆ ಆ ಕುಲದ ನಾರಿಗಳು ಅಂತ ಹೇಳ್ತೀವಿ ನಾವು. ಅಂದ್ರೆ ನಿಮ್ಮ ಈ ಗ್ರಹವಾಸಿಗಳ ಹೆಣ್ಣು ಮಕ್ಕಳ ಕತೆ ಏನಾಗ್ತದೆ ಅಂತ ಹೇಳಿದ್ರೆ, ಕುಲಕ್ಕೆ ಕೆಟ್ಟು ಹೆಸರು ಬರುವಂತಹ ಒಂದು ಸಂಭವ ಅವರಿಂದ ನಡೀತಾನೆ ಇರ್ತದೆ. ಹಾಗಾಗಿ ವೀಕ್ಷಕರೇ, ತಾವು ಈ ಮನೆಯನ್ನ ಕಟ್ಟುಕ್ಕಿಂತ ಪೂರ್ವದಲ್ಲಿ ತಾವು ಸ್ವಲ್ಪ ಈ ವಾಸ್ತು ಪರಿಣಿತರ ಸಲಹೆ ತಗೊಂಡು ತಾವು ಮನೆಯನ್ನ ಕಟ್ಟಿಸುವಂತದ್ದು ಬಹಳಷ್ಟು ಒಳ್ಳೆಯದು ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ವೀಕ್ಷಕರೇ. ವೀಕ್ಷಕರೇ, ನಿಮ್ಮಲ್ಲಿ ಏನಾದರೂ ನಿಮ್ಮಲ್ಲಿ ಅಡೆತಡೆಗಳು ಅಥವಾ ನಿಮ್ಮಲ್ಲಿ ಸ್ವಲ್ಪ ಮನೆಯಲ್ಲಿ ಕೆಟ್ಟ ಅಶುಭ ಶಕುನದ ಒಂದು ಲಕ್ಷಣಗಳು ತಮ್ಮಲ್ಲಿ ಏನಾದರೂ ಕಂಡರೆ, ನಾವು ಈ ಕೆಳಗಡೆ ನಮ್ಮ ನಂಬರ್ ಇರ್ತದೆ, ಆ ನಂಬರಿಂದ ತಾವು ಫೋನ್ ಮಾಡಿ ತಮ್ಮಲ್ಲಿ ಏನೋ ಒಂದು ಸಮಸ್ಯೆಗಳು ಇದ್ರೂ ಕೂಡ ತಾವು ಕೇಳಬಹುದು ಅಂತ ತಮ್ಮಲ್ಲಿ ನಾನು ಕೇಳ್ತೇನೆ. ನಮಸ್ಕಾರಗಳು ವೀಕ್ಷಕರು.